Good morning, students. Welcome to GST class. We are in third chapter, that is procedure and levy under GST, right? So under that, we are solving problems on interstate supply and aggregate turnover. In the last class ಅಲ್ಲಿ ಏನು ಮಾಡಿದ್ದೆ, ಇಂಟ್ರಾಸ್ಟೇಟ್ ಸಪ್ಲೈ ಪ್ರಾಬ್ಲಮ್ಸ್ ಮಾಡಿಸಿದ್ದೆ, ಇಂಟರ್ಸ್ಟೇಟ್ ಸಪ್ಲೈ ಪ್ರಾಬ್ಲಮ್ಸ್ ಮಾಡಿಸಿದ್ದೆ, ಜೊತೆಗೆ ಅಗ್ರಿಗೇಟ್ ಟರ್ನ್ ಓವರ್ ಪ್ರಾಬ್ಲಮ್ಸ್ ಕೂಡ ಮಾಡಿಸಿದ್ದೆ. And the last problem ಅಲ್ಲಿ small clarification ಮಾಡಿ students. Remember, see here, the firstly aggregate turnover means aggregate value of all taxable supplies. We are going to call it as aggregate turnover. Once again, aggregate turnover means aggregate value of all taxable supplies except IGST paid. ಅದನ್ನ ಬಿಟ್ಟು ರಿಮೈನಿಂಗ್ ಎಲ್ಲಾದ್ರೂ ಕೂಡ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿತೀವಿ. ಅಂಡ್ ರೈಟ್ ನೋ ಹಿಯರ್ see third problem nodi, from the following details of Mr. Star in Bangalore aggregate turnover here supplies to Mysore ಇಲ್ಲಿ ಸಪ್ಲೈಸ್ ಇದೆ, ಎಷ್ಟಿದೆ ತಗೋಬಹುದು. ಅಗೇನ್ ಸಪ್ಲೈಸ್ ಟು ಪುಡುಚೇರಿಗೆ ಅವರು ಸಪ್ಲೈ ಮಾಡ್ತಿದ್ದಾರೆ. ಅಗೇನ್ ಇದ್ರು ಕೂಡ ತಗೊಳ್ಳಿ. ಪುಡುಚೇರಿ ಬಂದು ಅಗೇನ್ ಅದು ಯೂನಿಯನ್ ಟೆರಿಟರಿ ಆಗಿರ್ಬೋದು, ಬಟ್ ಆದ್ರೂ ಇದು ಕನ್ಸಿಡರ್ ಮಾಡ್ತೀವಿ. ಅಂಡ್ ಥರ್ಡ್ ಥಿಂಗ್, ಸಪ್ಲೈ ಮೇಡ್ ಟು ಡೀಲರ್ ಇನ್ ಮ್ಯಾಂಗ್ಳೂರ್ ಇನ್ ದ ಕೋರ್ಸ್ ಆಫ್ ಎಕ್ಸ್ಪೋರ್ಟ್ಸ್, ಇದನ್ನು ಕೂಡ ನಾವು ತಗೋತೀವಿ ಬಿಕಾಸ್ ಸಪ್ಲೈ ಆಗ್ತಿದೆ. ಅಂಡ್ ಅಗೇನ್ ಸಪ್ಲೈ ಮೇಡ್ ಟು ಡೀಲರ್ ಇನ್ ಸ್ವಿಟ್ಜರ್ಲ್ಯಾಂಡ್ ಏನ್ ಮಾಡ್ತಾರೆ, ಸಪ್ಲೈ ಮಾಡ್ತಿದ್ದಾರೆ. ಸೊ ಅದನ್ನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ಫೈನಲಿ UP ಉತ್ತರ ಪ್ರದೇಶಕ್ಕೂ ಕೂಡ UP ಮೀನ್ಸ್ ಉತ್ತರ ಪ್ರದೇಶ ಅಂತ. ಸೊ ಇಲ್ಲೂ ಕೂಡ ಸಪ್ಲೈ ಮೀನ್ಸ್ ಸೇಲ್ ಆರ್ ಎಕ್ಸ್ಚೇಂಜ್, ಏನೋ ಒಂದು ಆಕ್ಟಿವಿಟೀಸ್ ನ ಮಾಡ್ತಿದ್ದಾರೆ, ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ನಾವು ತಗೋತೀವಿ. ಇದನ್ನೆಲ್ಲರೂ ಕೂಡ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ಅಗ್ರಿಗೇಟ್ ಟರ್ನ್ ಓವರ್. ಸಿ ಸೊಲ್ಯೂಷನ್ ಅಂಡರ್ ದಟ್ ಅಗ್ರಿಗೇಟ್ ಟರ್ನ್ ಓವರ್. ಸೊ ಇದನ್ನ ಡೈರೆಕ್ಟ್ ಆಗಿ ತಗೋತಾ ಇದೀನಿ, ಎಲ್ಲ ಅಮೌಂಟ್ ಆಡ್ ಮಾಡ್ತಿದ್ದೀನಿ. ಬೇಕಿದ್ರೆ ಟೇಬಲ್ ತಗೋಬಹುದು, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಂಡು ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಅಮೌಂಟ್ ನ ಮೆನ್ಷನ್ ಮಾಡಬಹುದು, ನೋ ಇಶ್ಯೂ. ಇಲ್ಲ ಹೀಗೂ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಅಲರ್ಟ್ ಆಗುತ್ತೆ. 2 lakh, 1,50,000, 2,50,000, 4,50,000, 1 lakh. We will get aggregate turnover value is 11,50,000. It is a total aggregate turnover of which company here? Mr. Star in Bangalore company. ಆ ಕಂಪನಿ ಒಂದು ಅಗ್ರಿಗೇಟ್ ಟರ್ನ್ ಓವರ್ ಇಷ್ಟ ಆಗಿರುತ್ತೆ ಮಾಡಿ ಸ್ಟೂಡೆಂಟ್. ಸೊ ಇಷ್ಟನ್ನ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಾಡಿಸಿದ್ದೆ. ಅಂಡ್ ನೌ ಐ ವಿಲ್ ಸ್ಟಾರ್ಟ್ ಸಮ್ ಮೋರ್ ನ್ಯೂ ಕಾನ್ಸೆಪ್ಟ್ಸ್. ಅದರಲ್ಲಿ ನೋಡಿ, ದ ನೆಕ್ಸ್ಟ್ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ನಥಿಂಗ್ ಬಟ್ ಇಟ್ ಇಸ್ ಅ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಕರಿತೀವಿ. ಅಸೆಸಬಲ್ ವ್ಯಾಲ್ಯೂ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್. ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ನಾವೇನಂತ ಕರಿತೀವಿ, ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಂಡ್ ರೈಟ್ ನೋ ದ ಫಸ್ಟ್ ಪ್ರಾಬ್ಲಮ್ ಈಸ್ ಅರುಣ್ ಪರ್ಚೇಸ್ಡ್ ಗೂಡ್ಸ್ ಅಂಡ್ ಮೇಡ್ ಪೇಮೆಂಟ್ ಆಫ್ ₹1,000. ಅರುಣ್ ಇಲ್ಲಿ ಏನ್ ಮಾಡ್ತಿದ್ದಾನೆ, ಗೂಡ್ಸ್ ಅನ್ನ ಅಗೇನ್ ಅರುಣ್ ಪರ್ಚೇಸ್ ಮಾಡ್ತಿದ್ದಾನೆ, ಪೇಮೆಂಟ್ ಮಾಡ್ತಿದ್ದಾನೆ 1,000. ಯಾರಿಗೆ ಅಂದ್ರೆ ಟು ಮಿಸ್ಟರ್ ವಿಶ್ವನಾಥ್, ರೇಟ್ ಆಫ್ SGST 9%, CGST 9%. ದೆನ್ ವಾಟ್ ವಿಲ್ ಬಿ ದ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ ಮಾಡಿ ನೋಡಿ. ಅಗೇನ್ ಇಲ್ಲಿ ಬಂದು ಸಪ್ಲೈಯರ್ ಬಂದು ಮಿಸ್ಟರ್ ವಿಶ್ವನಾಥ್ ಆಗಿದ್ದಾನೆ, ರಿಸಿಪಿಯೆಂಟ್ ಬಂದು ಅರುಣ್ ಪರ್ಚೇಸ್. ನೋಡಿ, ಯಾರು ಇಶ್ಯೂ ಮಾಡ್ತಿರೋದು, ಮಿಸ್ಟರ್ ವಿಶ್ವನಾಥ್ ಅರುಣ್ಗೆ ಕೊಡ್ತಿರೋಂಥದ್ದು. ಇಲ್ಲಿ ಅರುಣ್ ಬಂದು ರಿಸೀವರ್ ಆಗಿದ್ದಾನೆ, ಮಿಸ್ಟರ್ ವಿಶ್ವನಾಥ್ ಕೊಡುವಂತನಾಗಿದ್ದಾನೆ. ಅದಕ್ಕಾಗಿ ಸಿ ಜೊತೆಗೆ ಇಲ್ಲಿ ಪೇಮೆಂಟ್ ಬಂದು ಇನ್ಕ್ಲೂಸಿವ್ ಆಫ್ GST ಇದೆ ಅಂತಂದ್ರೆ ಈಸ್ ನಥಿಂಗ್ ಬಟ್ ಹಿಯರ್ amount refers to the total value of the products after including the GST amount in the original value of the product ಅಂತ ಕರಿತೀವಿ. is nothing but ಏನಂತ ಹೇಳ್ಬೋದು ಅಂದ್ರೆ ಆಲ್ರೆಡಿ ಇದೊಂದು ಪೇಮೆಂಟ್ ಅಲ್ಲಿ GST ನ ಇನ್ಕ್ಲೂಡ್ ಮಾಡಿದಾರಂತೆ. ಕ್ಲಿಯರ್? ಇನ್ಕ್ಲೂಸಿವ್ ಆಫ್ GST ಅಂದ್ರೆ GST ನ ಇನ್ಕ್ಲೂಡ್ ಮಾಡಿ ಪೇಮೆಂಟ್ ಮಾಡ್ತಿದ್ದಾರೆ. ನಾವ್ ಇದನ್ನ ಏನ್ ಮಾಡ್ಬೇಕಂದ್ರೆ ಎಕ್ಸ್ಕ್ಲೂಸಿವ್ ಆಫ್ GST ಮಾಡಬೇಕು. ನಿಮ್ಮ ಒಂದು 40 ಮಾರ್ಕ್ಸ್ ಪ್ರಾಬ್ಲಮ್ಸ್ಗೆ ಇದು ಬೇಸ್ ಆಗುತ್ತೆ ಮಾಡಿ ಸ್ಟೂಡೆಂಟ್ಸ್, ನೆನಪಿರ್ಲಿ. ಯಾಕೆ ಇನ್ಕ್ಲೂಸಿವ್ ಆಫ್ GST ಹೇಳ್ತಿದ್ದೀನಪ್ಪ ಅಂದ್ರೆ 40 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಅವರು ಇನ್ಕ್ಲೂಸಿವ್ ಆಫ್ GST ಅಮೌಂಟ್ ಕೊಟ್ಟಾಗ ನಾವು ಅದನ್ನ ಡೈರೆಕ್ಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಅದನ್ನ ಏನು ಆಲ್ರೆಡಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ, GST ಪೇ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಅದನ್ನ ರಿಮೂವ್ ಮಾಡಿ ಎಕ್ಸ್ಕ್ಲೂಸಿವ್ ಆಫ್ GST ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಆಕ್ಚುಲ್ ಅಸೆಸಬಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ಹೇಗೆ ಮಾಡೋದು ಆಗಿದ್ರೆ, ಪೇಮೆಂಟ್ 1,000 ಇದೆ, ಅದು ಇನ್ಕ್ಲೂಸಿವ್ ಆಫ್ GST, ಏನು GST ನ ಇನ್ಕ್ಲೂಡ್ ಮಾಡಿ 1,000 ಪೇಮೆಂಟ್ ಮಾಡ್ತಿರೋಂಥದ್ದು. ಯಾರಿಗೆ? ಮಿಸ್ಟರ್ ವಿಶ್ವನಾಥ್ ಅರುಣ್ಗೆ. ರೈಟ್ ನೋ? ಆಗಿದ್ದಾಗ ನಾವ್ ಇದನ್ನ ಎಕ್ಸ್ಕ್ಲೂಸಿವ್ ಆಫ್ GST ಮಾಡಬೇಕು. ಅಂದ್ರೆ ಏನು ಇನ್ಕ್ಲೂಸಿವ್ ಇದೆಯೋ ಅದನ್ನ ಎಕ್ಸ್ಕ್ಲೂಸಿವ್ ಮಾಡಬೇಕು. ಹೇಗೆ ಅಂತ ನೋಡಿ. ಸೊಲ್ಯೂಷನ್ ಹಿಯರ್ ಲೆಟ್ ಅಸೆಸಬಲ್ ವ್ಯಾಲ್ಯೂ ಇಸ್
ಎಕ್ಸ್ಕ್ಲೂಸಿವ್ ಆಫ್ GST ಅಂತ ತಗೊಳ್ಳೋಣ. ಯಾಕೆ ಅಂದ್ರೆ ನಮಗೆ ಎಕ್ಸ್ಕ್ಲೂಸಿವ್ ಗೊತ್ತಿಲ್ಲ ಆಕ್ಚುಲಿ ಆಗಿ, ಅದನ್ನ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. 100 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಕ್ಲಿಯರ್ ಮಾಡಿ ಸ್ಟೂಡೆಂಟ್, 100% ಅಸ್ಯೂಮ್ ಮಾಡ್ಕೊಳ್ಳಿ. ನಾವು ಆಡ್ CGST. ಎಷ್ಟು CGST ಇರೋದು ಪ್ರಾಬ್ಲಮ್ ಅಲ್ಲಿ? 9% ಇದೆ. 9 ಅಂತ ತಗೋತೀರಾ. ಅಗೇನ್ ಆಡ್ SGST. SGST ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? 9 ಇದೆ. 9 ಅಂತ ತಗೋತೀರಾ. ವಿ ವಿಲ್ ಗೆಟ್ ಟೋಟಲ್, ವೇಟ್ ಫಾರ್ ಅ ಮಿನಿಟ್ ಮಾಡಿ ಸ್ಟೂಡೆಂಟ್, ಪ್ರಾಬ್ಲಮ್ ನ ಒಂದೇ ಕಡೆ ಇರಲಿ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸಿ, CGST 9 ಇದೆ, SGST 9 ಇದೆ, ಅಂಡ್ ಹಿಯರ್ ಅಸೆಸಬಲ್ ವ್ಯಾಲ್ಯೂ ಆಫ್ ಇನ್ಕ್ಲೂಸಿವ್ ಆಫ್ GST 118. ಅಂದ್ರೆ ಇದು ಬಂದು ನಮ್ಮ ಒಂದು ಇನ್ಕ್ಲೂಸಿವ್ ಆಫ್ GST ಬರುತ್ತೆ. ಅಂಡ್ ಈಗ ನಾವೇನ್ ಮಾಡ್ತೀವಿ, ಅದನ್ನ ಅಸೆಸಬಲ್ ವ್ಯಾಲ್ಯೂ ಆಫ್ ಎಕ್ಸ್ಕ್ಲೂಸಿವ್ ಆಫ್ GST ಮಾಡ್ಕೋಬೇಕು. ಹೇಗಪ್ಪ ಅಂದ್ರೆ ನೋಡಿ, ಏನು ಆಕ್ಚುಲ್ ಆಗಿ ಪೇಮೆಂಟ್ ಇರೋದು 1000 ಇದೆ, ಇಂಟು 100 ಇದೆ. ನೋಡಿ, ಈ 100 ತಗೋಬೇಕಾಗುತ್ತೆ. 100 ಡಿವೈಡೆಡ್ ಬೈ 180. ನಾವು ಏನು ಇನ್ಕ್ಲೂಸಿವ್ ಆಫ್ GST ಟೋಟಲ್ ಮಾಡ್ಕೊಂಡಿದೀವಿ ಅದನ್ನ ತಗೊಂಡ್ರೆ ನಮಗೆ ಆಕ್ಚುಲ್ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ. ಇಟ್ ಈಸ್ ಅ ಎಕ್ಸ್ಕ್ಲೂಸಿವ್ ಆಫ್ GST. ಅಂದ್ರೆ GST ನ ಬಿಟ್ಟು ಇದು ಒಂದು ಆಕ್ಚುಲ್ ಪೇಮೆಂಟ್ ಮಾಡಿ ಸ್ಟೂಡೆಂಟ್. GST ಆಡ್ ಮಾಡ್ಕೊಂಡ್ರೆ 1000 ಆಗುತ್ತೆ. GST ನ ಬಿಟ್ಬಿಟ್ರೆ ನಮಗೆ 847.45 rupees. ಇಟ್ ಈಸ್ ಅ ಇನ್ಕ್ಲೂಸಿವ್ ಆಫ್ GST ಅಮೌಂಟ್. ಅಂದ್ರೆ ಏನು, ಪೇಮೆಂಟ್, ಆಕ್ಚುಲ್ ಪೇಮೆಂಟ್ ಇದೆ, ಅಸೆಸಬಲ್ ವ್ಯಾಲ್ಯೂ. ಬಟ್ ಇದಕ್ಕೆ GST ಆಡ್ ಮಾಡ್ಕೊಂಡ್ರೆ ನಮಗೆ 1000 ಅಮೌಂಟ್ ಸಿಗೋದು. ಪ್ರಾಬ್ಲಮ್ಸ್ ಅಲ್ಲೂ ಅಷ್ಟೇ, ಅವ್ರು ಏನ್ ಕೊಟ್ಟಿರ್ತಾರೋ ಇನ್ಕ್ಲೂಸಿವ್ ಆಫ್ GST ಕೊಟ್ಟಿದ್ರೆ ನಾವು ಆಸ್ ಇಟ್ ಈಸ್ ತಗೋಬೇಕಾಗುತ್ತೆ. ರೆಡಿ, ಅಸ್ಯೂಮ್ ಮಾಡ್ಕೊಳ್ಳಿ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಅಷ್ಟೇ ಏನ್ ಮಾಡ್ಬೇಕು, 100 ಅಂತ ಅಸ್ಯೂಮ್ ಮಾಡ್ಕೋಬೇಕು. ಆಡ್ CGST ನ ಆಡ್ ಮಾಡಿ, ಆಡ್ SGST ನ ಆಡ್ ಮಾಡಿ. we will get assessable value of inclusive of GST is 118. ಅಂದ್ರೆ ಇಷ್ಟು ಅಮೌಂಟ್ ಬರುತ್ತೆ. ಜೊತೆಗೆ ನಾವೀಗ ಏನ್ ಮಾಡಬೇಕು, ಫೈನಲಿ we will find out actual amount of assessable value. The formula is just payment into 100 divided by assessable value of inclusive of GST. ಹೀಗೆ ತಗೋಬೇಕು. ಏನು ಪೇಮೆಂಟ್ ಇರೋದು ನೋಡಿ, ಪ್ರಾಬ್ಲಮ್ ಅಲ್ಲಿ ಪೇಮೆಂಟ್ 1000 ಇದೆ, ಇಂಟು 100 ಏನು ನಾವು ಅಸ್ಯೂಮ್ ಮಾಡ್ಕೊಂಡಿರುವಂತ ಅಮೌಂಟ್ 100 ಇದೆ, ಡಿವೈಡೆಡ್ ಬೈ ಅಸೆಸಬಲ್ ವ್ಯಾಲ್ಯೂ ಆಫ್ ಇನ್ಕ್ಲೂಸಿವ್ ಆಫ್ GST ಅಂದ್ರೆ ಏನು 118. ನಾವ್ ಇಲ್ಲಿ ಏನ್ ಫೈಂಡ್ ಔಟ್ ಮಾಡಿದೀವೋ ಆ ಅಮೌಂಟ್ ನ ತಗೋತೀರಾ. ಫೈನಲಿ ವಿ ವಿಲ್ ಗೆಟ್ ಅಸೆಸಬಲ್ ವ್ಯಾಲ್ಯೂ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್. ಆ ಒಂದು ಪ್ರಾಡಕ್ಟ್ ನ ಒಂದು ಅಸೆಸಬಲ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ತಿದೆ. ಇದನ್ನ ಆಡ್ ಮಾಡಿದ್ರೆ ನಮಗೆ, ಸೊ ಇದಕ್ಕೆ GST ಆಡ್ ಮಾಡ್ಕೊಂಡ್ರೆ ಮಾತ್ರ ನಮಗೆ 1000 ಅಮೌಂಟ್ ಸಿಗೋದು. ಮಾಡಿ ಸ್ಟೂಡೆಂಟ್ಸ್ ನೆನಪಿರ್ಲಿ. ಯಾಕೆ ಮೇಡಮ್ ಅಂದ್ರೆ, ಇನ್ಕ್ಲೂಸಿವ್ ಅಂದ್ರೆ ಆಲ್ರೆಡಿ GST ಇನ್ಕ್ಲೂಡ್ ಮಾಡಿ ಅಮೌಂಟ್ ಕೊಟ್ಟಿರುವಂತದ್ದು. ಬಟ್ ನಾವ್ ಇದನ್ನ ಡೈರೆಕ್ಟ್ ತಗೊಳ್ಳೋ ಹಾಗಿಲ್ಲ. ಪ್ರಾಬ್ಲಮ್ಸ್ ಅಲ್ಲಿ ಅಷ್ಟೇ, ಇವನ್ ನಮ್ಮ ಪ್ರಾಕ್ಟಿಕಲ್ ಅಲ್ಲಿ ಹೋದ್ರು ಕೂಡ ಇನ್ಕ್ಲೂಸಿವ್ ಆಫ್ GST ನ ಎಕ್ಸ್ಕ್ಲೂಸಿವ್ ಮಾಡ್ಕೋಬೇಕು. GST ಬಿಟ್ಟು ಆಕ್ಚುಲ್ ಆಗಿ ಗೂಡ್ಸ್ ವ್ಯಾಲ್ಯೂ ಏನಿದೆ, ಕ್ಲಿಯರ್, GST ಬಿಟ್ಟು ಆಕ್ಚುಲ್ ಆಗಿ GST ವ್ಯಾಲ್ಯೂ ಏನಿದೆ ಅಂತ ನಾವು ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕಾಗಿನೇ ನಾನು ಈ ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ತಿದ್ದೀನಿ. ಆಕ್ಚುಲ್ ಅಮೌಂಟ್ 1000 ಇದೆ, ಸೊ GST ಇನ್ಕ್ಲೂಡ್ ಆಗಿದೆ ಆಲ್ರೆಡಿ. GST ನ ಬಿಟ್ಟು ರಿಮೈನಿಂಗ್ ಏನಿದೆ, ಎಷ್ಟು ಅಮೌಂಟ್ ಇರ್ಬೋದು ಅಂತ ನೋಡ್ಬೇಕು ಅಂದ್ರೆ ಈ ಒಂದು ಪ್ರೊಸೀಜರ್ ಇದೆ. ಫಸ್ಟ್ 100 ನ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಜೊತೆಗೆ CGST ನ ಆಡ್ ಮಾಡಿ, SGST ನ ಆಡ್ ಮಾಡಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಕ್ಲಿಯರ್, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 9% ಅಂತ, ಅದನ್ನ ತಗೋತೀರಾ. ಅಂಡ್ ಫೈನಲಿ 118. Yes, 118. And again, what is the value of payment here? 1000 divided by into 100 divided by 180. We will get actual amount of products ನ actual amount ಬಂದು 847.45 rupees. ಇದಕ್ಕೆ GST ಆಡ್ ಮಾಡ್ಕೊಂಡ್ರೆ ನಮಗೆ 1000 ಸಿಗುವಂತದ್ದು. ಹೀಗೆ ನಾವು ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಿಯರ್, ಇದು ಗೊತ್ತಿದ್ರೆ ಮಾತ್ರ ನೀವು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮಾಡಕ್ಕೆ ಸಾಧ್ಯ. ಅಂಡ್ ಸೆಕೆಂಡ್ ಪ್ರಾಬ್ಲಮ್ ಮಾಡಿ ಸ್ಟೂಡೆಂಟ್ಸ್. ಸಿ, ಸೆಕೆಂಡ್ ಪ್ರಾಬ್ಲಮ್ ಆಲ್ಸೋ, Mr. Shuman purchased goods and made payment of rupees 5 lakh in bracket inclusive of GST to Mr. Amit. Here rate of SGST at 6%, CGST at 6%. Then what will be the assessable value ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು, ಮಿಸ್ಟರ್ ಸುಮನ್ ಪರ್ಚೇಸ್ ಮಾಡ್ತಿದ್ದಾನೆ, ಯಾರ ಕಡೆಯಿಂದ, ಅಮಿತ್ ಕಡೆಯಿಂದ ಗೂಡ್ಸ್ ಅನ್ನ, ಜೊತೆಗೆ ಪೇಮೆಂಟ್ ಕೂಡ ಮಾಡಿದ್ದಾನೆ. ಎಷ್ಟು? 5 lakh rupees. ಬಟ್ ಅದು ಇನ್ಕ್ಲೂಸಿವ್ ಆಫ್ GST ಆಗಿದೆ. ಅರ್ಥ ಏನು, ಆಲ್ರೆಡಿ GST ಇನ್ಕ್ಲೂಡ್ ಆಗಿದೆಯಂತೆ. ಸೊ ನಾವ್ ಇದನ್ನ ಏನ್ ಮಾಡ್ಬೇಕಾಗುತ್ತೆ, ಎಕ್ಸ್ಕ್ಲೂಸಿವ್ ಆಫ್ GST ಮಾಡ್ಬೇಕು. ಅಂದ್ರೆ ಏನು, GST ಬಿಟ್ಟು ಆಕ್ಚುಲ್ ಗೂಡ್ಸ್ ವ್ಯಾಲ್ಯೂ ಏನಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಕ್ಲಿಯರ್, ಏನು, GST ಬಿಟ್ಟು ನಾವು ಆಕ್ಚುಲ್ ಗೂಡ್ಸ್ ವ್ಯಾಲ್ಯೂ ಏನಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೇಗಪ್ಪ ಅಂದ್ರೆ ನೋಡಿ, ಸೇಮ್ ಮೇಲೆ ಫಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿದ ಹಾಗೆ ಸೊಲ್ಯೂಷನ್ ರೈಟ್ ಆನ್. ಅಂಡ್ ಲೆಟ್ ಅಸೆಸಬಲ್ ವ್ಯಾಲ್ಯೂ ಎಕ್ಸ್ಕ್ಲೂಸಿವ್ ಆಫ್ GST ಇಸ್ 100. ಏನ್ ಮಾಡ್ತೀರಾ, ಅಸ್ಯೂಮ್ ಮಾಡ್ಕೋಬೇಕು 100 ಅಂತ. ಅದಕ್ಕೆ CGST, ಏನು ಪ್ರಾಬ್ಲಮ್ ಅಲ್ಲಿ CGST ಇದೆ 6% ಇದೆ, 6 ಅನ್ನು ತಗೊಂತೀರಾ. ಅಗೇನ್ ಆಡ್ SGST ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ 6 ಇದೆ, ತಗೊಂತೀರಾ.
And finally, we will find out assessable value of inclusive in of GST. ಎಷ್ಟು ಬರುತ್ತೆ? 1112 ಎಷ್ಟದು? 1112. See, 1112. And finally, 5 lakh into 5 lakh into 100 by 112, we will get actual ವ್ಯಾಲ್ಯೂ ಆಫ್ ಪ್ರಾಡಕ್ಟ್. ನೋಡಿ, ರೌಂಡ್ ಆಫ್ ಮಾಡ್ಕೊಂಡ್ರೆ ಈ ಅಮೌಂಟ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಆಗಿದೆಯಾ ಅಮೌಂಟ್? 5 lakh into 100 by 112, we will get actual amount of ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಏನ್ ಪರ್ಚೇಸ್ ಮಾಡಿದಾನ ಅದರ ಒಂದು ಪ್ರಾಡಕ್ಟ್ಸ್ ನ ವ್ಯಾಲ್ಯೂ ಇಷ್ಟಾಗಿರುತ್ತೆ. 4,46,429 rupees ಆಕ್ಚುಲ್ ಅಸೆಸಬಲ್ ವ್ಯಾಲ್ಯೂ. ಸೊ ಇದಕ್ಕೆ GST ಆಡ್ ಮಾಡ್ಕೊಂಡ್ರೆ 5 lakh ಬರುವಂತದ್ದು. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್? ಯಾರು ಹೇಳ್ತಿಲ್ಲ? ಕೆಲಸ ಇಲ್ವಾ ನಿಮ್ಮ ಹತ್ರ? ನಿರ್ಮಲಾ 4,46,428.5. ಎಸ್, ಅದರ ರೌಂಡ್ ಆಫ್ ಮಾಡಿದ್ದೀನಿ. 429 ಕರೆಕ್ಟ್ ಮಾ. ಥ್ಯಾಂಕ್ ಯು. ವೀಣಾ, ನಿರ್ಮಲಾ ಥ್ಯಾಂಕ್ ಯು ಮಾ. ಸೊ ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ಹೀಗೆ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಅಸ್ಯೂಮ್ ಮಾಡ್ಕೊಳ್ಳಿ 100 ಅಂತ. ಅದಕ್ಕೆ CGST ಆ್ಯಡ್ ಮಾಡಿ, SGST ಆ್ಯಡ್ ಮಾಡಿ, ನಮಗೆ ಟೋಟಲ್ ವ್ಯಾಲ್ಯೂ ಆಫ್ ಇನ್ಕ್ಲೂಸಿವ್ ಆಫ್ GST ಸಿಗುತ್ತೆ. ಅದನ್ನ ನಾವೇನು ಮಾಡಬೇಕಂದ್ರೆ ಎಕ್ಸ್ಕ್ಲೂಸಿವ್ ಮಾಡಬೇಕು. ಹೇಗಪ್ಪ ಅಂದರೆ, ಪೇಮೆಂಟ್ ಎಷ್ಟು ಮಾಡಿದ್ದಾರೆ? 5 lakh ತಗೊಳ್ಳಿ, ಇಂಟು 100 ಡಿವೈಡೆಡ್ ಬೈ 112 rupees. ನಾವು ಏನು ಫೈಂಡ್ ಔಟ್ ಮಾಡಿದೀವಿ ಅದನ್ನ ಮಾಡ್ಕೊಂಡ್ರೆ ನಮಗೆ ಆಕ್ಚುಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಸಿಗುತ್ತೆ. ಇಟ್ ಈಸ್ ಅ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್. ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅನ್ನ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ರಿಮೆಂಬರ್. And the next one is, my dear, most important problems, calculation of time of supply. ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಮೋಸ್ಟ್ ಇಂಪಾರ್ಟೆಂಟ್. ಎವ್ರಿ ಇಯರ್ ಕೂಡ ಈ ಒಂದು ಪ್ರಾಬ್ಲಮ್ಸ್ ಕೇಳ್ತಾನೆ ಇರ್ತಾರೆ, ಬಟ್ ತುಂಬಾ ಈಸಿ ಆಗಿರುತ್ತೆ. ಒನ್ಸ್ ಅನಲೈಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗಿದೆ. ಒಂದೇ ಒಂದು ಸ್ಮಾಲ್ ಟ್ರಿಕ್ಸ್ ಇದೆ ಇದರಲ್ಲಿ, ಏನು ಅಂತ ಹೇಳ್ತೀನಿ. ದ ಫಸ್ಟ್ಲಿ, ವಾಟ್ ಡು ಯು ಮೀನ್ ಬೈ ಟೈಮ್ ಆಫ್ ಸಪ್ಲೈ? ಸಿ, the time of supply means the point of time when goods or services are considered as supplied. The point of time when goods or services are ಕನ್ಸಿಡರ್ ಆಸ್ ಸಪ್ಲೈಡ್. ಅಂದ್ರೆ ಯಾವಾಗ ಗೂಡ್ಸ್ ಸಪ್ಲೈ ಆಗ್ತಿದೆ ಆ ಒಂದು ಟೈಮ್ ನಾವೇನಂತ ಕರಿತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕರಿತಿದೀವಿ. ಅಂದ್ರೇನು? ಯಾವ ಗೂಡ್ಸ್ ನಾವು ಸೇಲ್ ಮಾಡ್ತಿದೀವಿ, ಐದರ್ ಎಕ್ಸ್ಚೇಂಜ್ ಮಾಡ್ತಿದೀವ, ಐದರ್ ನಾವು ಬಾಟಲ್ ಸಿಸ್ಟಮ್ ಮಾಡ್ತಿದೀವಾ. ಸೊ ಆ ಒಂದು ಎಕ್ಸಾಕ್ಟ್ ಒಂದು ಟೈಮ್ ನಾವೇನಂತ ಕರಿತೀವಿ? ಟೈಮ್ ಆಫ್ ಸಪ್ಲೈ. ಎಕ್ಸಾಕ್ಟ್ ಟೈಮ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಮಾಡಿ ಸ್ಟೂಡೆಂಟ್ಸ್, ಇದು 6 marks ಕ್ವಶನ್, ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ತುಂಬಾ ಒಂದು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅಂಡ್ ಹೌ ಟು ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ. ಹೇಗೆ ನಾವು ಡಿಟರ್ಮೈನ್ ಮಾಡುವಂಥದ್ದು? ಹೌ ಟು ಫೈಂಡ್ ದ ಟೈಮ್ ಆಫ್ ಸಪ್ಲೈ. ಪ್ರಾಬ್ಲಮ್ಸ್ ಅಲ್ಲಿ ಯಾವುದು ಟೈಮ್ ಆಫ್ ಸಪ್ಲೈ ಅಂತ ನಾವು ಹೇಗೆ ಡಿಟರ್ಮೈನ್ ಮಾಡ್ಬೋದು ಅಂದ್ರೆ, ನೋಡಿ, ಒಂದೇ ಒಂದು ಲಿಂಕ್ ಇದೆ, ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್. ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ಅಂತ. ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ಅಂದ್ರೆ, ಪ್ರಾಬ್ಲಮ್ ಅಲ್ಲಿ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಕೊಟ್ಟಿರ್ತಾರೆ, ಡೇಟ್ ಆಫ್ ರಿಮೂವರ್ ಕೊಟ್ಟಿರ್ತಾರೆ, ಐದರ್ ರಿಸೀವ್ ಆಫ್ ಪೇಮೆಂಟ್ಸ್ ಕೊಟ್ಟಿರ್ತಾರೆ. ಈ ಎಲ್ಲ ಒಂದು ಅಂದ್ರೆ ಏನು, ಪರ್ಟಿಕ್ಯುಲರ್ ಒಂದು ಗೂಡ್ಸ್ ಅನ್ನ ಸೇಲ್ ಮಾಡೋದು ಯಾವಾಗ, ಇನ್ವಾಯ್ಸ್ ಯಾವಾಗ ರಿಸೀವ್ ಆಗಿದೆ, ಲೈಕ್ ಯಾವಾಗ ರಿಮೂವ್ ಆಗಿದೆ, ಎಗೇನ್ ಯಾವಾಗ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಡೇಟ್ಸ್ ಕೊಟ್ಟಿರ್ತಾರೆ ನೋಡಿ. ಆ ಡೇಟ್ಸ್ ಅಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್, ಯಾವುದು ತುಂಬಾ ಬೇಗ ಆಗಿದೆಯೋ ಆ ಒಂದು ಡೇಟ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್, ಸೇಮ್ ಅವ್ರು ಏನೇ ಡೇಟ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಬೈ ದ ಸಪ್ಲೈಯರ್, ಡೇಟ್ ಆನ್ ವಿಚ್ ಸಪ್ಲೈಯರ್ ರಿಸೀವ್ ದ ಪೇಮೆಂಟ್ ಎಕ್ಸೆಟ್ರಾ. ಈ ತರ ಒಂದು ಪ್ರಾಬ್ಲಮ್ ಅಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಆ ಡೇಟ್ಸ್ ಅಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್, ಯಾವ ಡೇಟು ಅರ್ಲಿಯರ್ ಆಗಿದೆ, ಯಾವ ಡೇಟು ಬೇಗ ಆಗಿದೆ, ಆ ಒಂದು ಡೇಟ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ನಾವು ಹೇಗೆ ಅಂತ ಹೇಳ್ತೀನಿ ನೋಡಿ. ಇಷ್ಟು ನೆನಪಲ್ಲಿ ಇರ್ಲಿ, ಪ್ರಾಬ್ಲಮ್ ಅಲ್ಲಿ ಅವ್ರು ಏನೇ ಕೊಟ್ಟಿರ್ಲಿ, ನಮಗೆ ಟೈಮ್ ಆಫ್ ಸಪ್ಲೈ ಯಾವ್ದಾಗುತ್ತೆ ಅಂದ್ರೆ ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್. ವಾಟ್ ದೇ ಗಿವನ್ ಇನ್ ದ ಎಕ್ಸಾಕ್ಟ್ ದ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೋ, ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ಅಲ್ಲಿ ನಾವು ದ ಫಸ್ಟ್ ಯಾವುದು ಅರ್ಲಿಯೆಸ್ಟ್ ಆಗಿದೆ, ಯಾವುದು ಬೇಗ ಡೇಟ್ ಆಗಿದೆಯೋ ಆ ಒಂದು ಡೇಟ್ ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಅಂಡರ್ ದ ಫಸ್ಟ್ ಪ್ರಾಬ್ಲಮ್ ಮಾಡಿ ಸ್ಟೂಡೆಂಟ್ಸ್. ಫಸ್ಟ್ ಪ್ರಾಬ್ಲಮ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಹೇಗೆ ನಾವು ಅದರಲ್ಲಿ ಟೈಮ್ ಆಫ್ ಸಪ್ಲೈನ ಕನ್ಸಿಡರ್ ಮಾಡಬೇಕು ಅಂದ್ರೆ, ಹಿಯರ್ if the date of issue of invoice is 31/12/2019, date of issue of invoice na issue ಮಾಡಿರುವಂತದ್ದು 31/12/2019 ಅಲ್ಲಿ. ಅಂದ್ರೆ ಇನ್ವಾಯ್ಸ್ ಅಂದ್ರೆ ಏನು? ಇಟ್ ಇಸ್ ಪ್ರಿಪೇರ್ಡ್ ಬೈ ಸೆಲ್ಲರ್ ಅಲ್ವಾ? ಯಾರು ಕೊಡುವಂಥದ್ದು? ಸೆಲ್ಲರ್ ಟು ಬೈಯರ್. ಇದೊಂದು ಬಿಲ್ ಆಗಿರುತ್ತೆ, ಇದನ್ನ ಸೆಲ್ಲರು ಬೈಯರ್ಗೆ ಕೊಡುವಂತ ಬಿಲ್ ಆಗಿರುತ್ತೆ. ಹೌದಾ? ಈ ಒಂದು ಇನ್ವಾಯ್ಸ್ ಅನ್ನ ಕೊಟ್ಟಿರೋ ಡೇಟ್ ಬಂದು 31/12/2019 ಅಂತೆ. ಅಂಡ್ ಕಂಟಿನ್ಯೂ, ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್. ಸೊ ಡ್ಯೂ ಡೇಟ್ ಬಂದು, ಅದಕ್ಕೆ ಎಕ್ಸಾಕ್ಟ್ ಡೇಟ್ ಬಂದು 15/12/2019. ಡ್ಯೂ ಡೇಟ್ ಬಂದು 15/12/2019 ಇದೆ. ಅಂಡ್ ಥರ್ಡ್ ಥಿಂಗ್,
ಡೇಟ್ ಆಫ್ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ಡ್ ಇನ್ 10/12/2019 ಅಂದ್ರೆ ಏನು, ಯಾವಾಗ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿರುವಂತದ್ದು ಡೇಟ್ ಬಂದು 10/12/2019 ಅಲ್ಲಂತೆ. ಅಂಡ್ ಫೈನಲಿ ದ ಗಿವನ್ ಅಂಡ್ date on which the amount credited to the bank amount of the supplier is 12/12/2019. ಯಾವಾಗ ಬ್ಯಾಂಕ್ಗೆ ಅಮೌಂಟ್ ಕ್ರೆಡಿಟ್ ಆಗಿರುವಂತ ಡೇಟ್ ಕೊಟ್ಟಿರೋ ಇಲ್ಲಿ 12/12/2019 ಅಲ್ಲಿ ಅಮೌಂಟ್ ಬ್ಯಾಂಕ್ಗೆ ಕ್ರೆಡಿಟ್ ಆಗಿದೆಯಂತೆ. ಸೊ ಇಷ್ಟು ಡೇಟ್ಸ್ ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್? ಪ್ರಾಬ್ಲಮ್ ಅಲ್ಲಿ ಯಾವಾಗ ಇನ್ವಾಯ್ಸ್ ಇಶ್ಯೂ ಆಗಿರುವಂತದ್ದು, ಅದಕ್ಕೆ ಡ್ಯೂ ಡೇಟ್ ಯಾವಾಗ ಆಗಿದೆ, ಜೊತೆಗೆ ಅಡ್ವಾನ್ಸ್ ಪೇಮೆಂಟ್ ಯಾವಾಗ ಮಾಡಿದ್ದಾರೆ, ಜೊತೆಗೆ ಬ್ಯಾಂಕ್ಗೆ ಅಮೌಂಟ್ ಯಾವಾಗ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಎಲ್ಲ ಒಂದು ಡೇಟ್ಸ್ ನ ಕೂಡ ನಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. Now we will find out what will be the time of supply. Now we will find out what will be the time of supply. ನೋಡಿ here the first thing solution write down. Solution ತಗೋತೀರಾ ನಾವು. Another see heading ಹಾಕೋಬೇಕು, time of supply shall be the earliest of the following. Time of supply shall be the ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಅಂದ್ರೇನು, ಈ ಎಲ್ಲ ಒಂದು ಡೇಟ್ಸ್ ಅಲ್ಲಿ ಯಾವುದು ಅರ್ಲಿಯೆಸ್ಟ್ ಆಗಿದೆಯೋ, ಯಾವುದು ಬೇಗ ಆಗಿದೆಯೋ ಆ ಒಂದು ಡೇಟ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ ಪ್ರಾಬ್ಲಮ್ ಅಲ್ಲಿ ಆಸ್ ಇಟ್ ಇಸ್ ಏನ್ ಕೊಟ್ಟಿದೆ ಅದೇ ನಾವು ತಗೋತಾ ಇದ್ದೇನೆ ಅಷ್ಟೇ. ನೋಡಿ ಫಸ್ಟ್ ಥಿಂಗ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ 31/12/2019 ಇದೆಯಾ ಇಲ್ಲಿ ನೋಡಿ. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇಸ್ 31/12/2019 ಫಸ್ಟ್ ತಗೋತೀರಾ. ಅಂಡ್ ಸೆಕೆಂಡ್ ಥಿಂಗ್ ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಎರಡನೇ ಲೈನ್ ಕೊಟ್ಟಿದ್ದಾರೆ ನೋಡಿ, ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ತಗೋತಾ ಇದ್ದೀನಿ. ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ 15/12/2019 ಸೆಕೆಂಡ್ ಕಾಲಮ್. ಅಂಡ್ ಥರ್ಡ್ ಕಾಲಮ್ ಪ್ರಾಬ್ಲಮ್ ಅಲ್ಲಿ ಹಂಗೆ ಕಂಟಿನ್ಯೂ ಆಗಿದೆ. ಡೇಟ್ ಆಫ್ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ಡ್ ಇನ್ 10/12/2019 ಆಸ್ ಇಟ್ ಇಸ್ ತಗೊಂತೀರಾ. ಡೇಟ್ ಆಫ್ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ಡ್ ಇನ್ 10/12/2019 ಅಂಡ್ ದ ಫೈನಲಿ ಲಾಸ್ಟ್ ಡೇಟ್ ಯಾವ್ದಿದೆ, ಡೇಟ್ ಆನ್ ವಿಚ್ ದ ಅಮೌಂಟ್ ಕ್ರೆಡಿಟೆಡ್ ಟು ದ ಬ್ಯಾಂಕ್ ಅಕೌಂಟ್ ಆಫ್ ಸಪ್ಲೈಯರ್ ಅಂದ್ರೆ ಏನು, ಯಾವಾಗ ಸಪ್ಲೈಯರ್ ಬ್ಯಾಂಕ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದ್ರೆ 12/12/2019 ಅಂತ ತಗೋತೀರಾ. ನಾವು ಏನ್ ಮಾಡ್ಬೇಕು, ವಿ ವಿಲ್ ಫೈಂಡ್ ಔಟ್ ವಾಟ್ ವಿಲ್ ಬಿ ದ ಟೈಮ್ ಆಫ್ ಸಪ್ಲೈ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸಿ ಏನ್ ಮಾಡ್ತೀರಾ, ದೇರ್ ಫಾರ್ ದ ಟೈಮ್ ಆಫ್ ಸಪ್ಲೈ ಶಲ್ ಬಿ ದ 10/12/2019 ಅಂತ ಕೊಟ್ಟಿದ್ದಾರೆ. ಹೇಗೆ ಇದು ನೋಡಿ, ನೋಡಿ 31/12/2019, 15/12/2019, ಥರ್ಡ್ ಥಿಂಗ್ 30/10/12/2019, 12/12/2019 ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ದ ಫಸ್ಟ್ ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದಿದೆ, ಡೇಟ್ ಆಫ್ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ಡ್ ಬೈ 10/12/2015 ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡಿ ಇದೇ ಒಂದು ಅರ್ಲಿಯೆಸ್ಟ್ ಡೇಟ್. ಎಲ್ಲದೂ ಕಂಪೇರ್ ಮಾಡಿದ್ರೆ ಮೊದಲು ಡೇಟ್ ಯಾವ್ದಿದೆ, 10/12 ಇದೆ, ದೆನ್ ಆಫ್ಟರ್ 15 ಇದೆ, ದೆನ್ ಆಫ್ಟರ್ 10 ಆದ್ಮೇಲೆ 12 ಇದೆ, 12 ಆದ್ಮೇಲೆ 15 ಇದೆ, 15 ಆದ್ಮೇಲೆ 31 ಇದೆ. ಸೊ ಇದರಲ್ಲಿ ಅರ್ಲಿಯೆಸ್ಟ್ ಯಾವ್ದಾಗಿದೆ, ಅರ್ಲಿಯೆಸ್ಟ್ ಅಂದ್ರೆ ಬೇಗ ಯಾವ್ದಾಗಿದೆ ಡೇಟ್ ಬಂದು 10/12. ಕ್ಲಿಯರ್? ಯಾವ್ದು ಬೇಗ ಆಗಿದೆಯೋ ಆ ಒಂದು ಡೇಟ್ ನ ನೀವೇನಂತ ಕನ್ಸಿಡರ್ ಮಾಡ್ತೀರಾ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀರಾ. ಪ್ರಾಬ್ಲಮ್ ಅಲ್ಲಿ 6 ಮಾರ್ಕ್ಸ್ ಹೀಗೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ಅದನ್ನ ನೀವೇನಂತ ಕನ್ಸಿಡರ್ ಮಾಡಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಿ, ಅಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಪ್ರಾಬ್ಲಮ್ಸ್? ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಒಂದ್ ಸೆಕೆಂಡ್ ಬೇಕಾದ್ರೆ ರಿಪೀಟ್ ಮಾಡ್ತೀನಿ, ಸುಮ್ನೆ ಕೂತ್ಕೊಂಡಿರ್ಬೇಡಿ. ಅಗೇನ್ ಕ್ಲಾಸಲ್ಲೆಲ್ಲ ಮಾಡೋ ತರ ಇಲ್ಲ ಈ ಪ್ರಾಬ್ಲಮ್ಸ್. ಎಸ್ ನೋ ಮನು ಮನೋಹರ ಯಾಕಪ್ಪ ಮನು. ಸಿ ಟೈಮ್ ಆಫ್ ಸಪ್ಲೈ ಅರ್ಥ ಆಯ್ತಾ? ಟೈಮ್ ಆಫ್ ಸಪ್ಲೈ ಅಂದ್ರೆ ಯಾವ ಡೇಟ್ಸ್ ಕೊಟ್ಟಿರ್ತಾರೋ ಆ ಡೇಟ್ಸ್ ಅಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್ ದಟ್ ಡೇಟ್ ವಿಲ್ ಬಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಟೈಮ್ ಆಫ್ ಸಪ್ಲೈ. ಅಂದ್ರೆ ಏನು, ಯಾವ ಡೇಟ್ಸ್ ಅಲ್ಲಿ ಫಸ್ಟ್ ಡೇಟ್ ಇರುತ್ತೋ ಆ ಡೇಟ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ನೆನ್ಪಿರ್ಲಿ. ಅಂಡ್ ಸೆಕೆಂಡ್ ಕಾಲಮ್, ಸೆಕೆಂಡ್ ಪ್ರಾಬ್ಲಮ್ ಆಫ್ ಟೈಮ್ ಆಫ್ ಸಪ್ಲೈ ಮಾಡಿ ಸ್ಟೂಡೆಂಟ್ಸ್. ಸಿ if the date of receipts of goods, if the date of receipts of goods 15/7/2019 ಯಾವಾಗ ಗೂಡ್ಸ್ ರಿಸಿಪ್ಟ್ ಆಗಿರುವಂತದ್ದು ಅಂದ್ರೆ ಕೊಟ್ಟಿರುವಂತದ್ದು ಡೇಟ್ ಬಂದು 15/7/2019 ಅಂಡ್ ಆನ್ ವಿಚ್ ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ 20/7/2019 ಯಾವಾಗ ಪೇಮೆಂಟ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟರ್ ಆಗಿರುವಂತದ್ದು ಬರ್ದಿರುವಂತದ್ದು ಡೇಟ್ ಅಂದ್ರೆ 20/7/2019 ಅಲ್ಲಿ ಬರ್ದಿದಾರಂತೆ. ಅಂಡ್ ಡೇಟ್ ಆನ್ ವಿಚ್ ದ ಅಮೌಂಟ್ ಡೆಬಿಟೆಡ್ ಇನ್ ಟು ದ ಬ್ಯಾಂಕ್ ಅಕೌಂಟ್ ಇನ್ 22/7/2019 ಅಂದ್ರೆ ಏನು, ಥರ್ಡ್ ಡೇಟ್ ಹೇಳಿದ್ದಾರೆ. ಬ್ಯಾಂಕ್ ಅಲ್ಲಿ ಯಾವಾಗ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ 22/7/2019 ಅಲ್ಲಿ ಬ್ಯಾಂಕ್ ಅಲ್ಲಿ ಅಮೌಂಟ್ ಡೆಬಿಟ್ ಆಗಿದ್ರೆ ನಾವು ವಿ ವಿಲ್ ಫೈಂಡ್ ಔಟ್ ವಾಟ್ ವಿಲ್ ಬಿ ದ ಟೈಮ್ ಆಫ್ ಸಪ್ಲೈ. ಕ್ಲಿಯರ್? ಪ್ರಾಬ್ಲಮ್ ಅಲ್ಲಿ 3 ಡೇಟ್ಸ್ ಕೊಟ್ಟಿದ್ದಾರೆ.
ಒಂದು ಡೇಟ್ ಬಂದು ಡೇಟ್ ಆಫ್ ರಿಸಿಪ್ಟ್ಸ್ ಆಫ್ ಗೂಡ್ಸ್, ಅಂದ್ರೆ ಗೂಡ್ಸ್ಗೆ ಒಂದು ರಿಸಿಪ್ಟ್ಸ್ ಯಾವಾಗ ಹಾಕೊಟ್ಟಿದ್ದಾರೆ ಅಂದ್ರೆ ಒಂದು ಡೇಟ್ ಬಂದು 15/7/2019 ಅಲ್ಲಿ ಹಾಕೊಟ್ಟಿದ್ದಾರೆ. ಸೆಕೆಂಡ್ ಡೇಟ್ ಬಂದು ಯಾವಾಗ ಪೇಮೆಂಟ್ ಆಗಿರುವಂತದ್ದು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡುವಂತ ಡೇಟ್ ಬಂದು 27/2019. ಅಂಡ್ ಫೈನಲಿ ಥರ್ಡ್ ಡೇಟ್ ಯಾವುದು? ಸಿ ಇಲ್ಲಿಂದ date on which the amount debited in the bank account is 22/7/2019. Here what will be the time of supply? ನಾವು ನೋಡೋಣ. ನೋಡಿ solution ಹಾಕೋಬೇಕು. ಹೇಳಿ time of supply shall be the earliest of the following. Time of supply shall be the earliest of the following ಅಂತೆ. ಅಂದ್ರೆ ಏನು? ಇದರಲ್ಲಿ ಯಾವುದು ಅರ್ಲಿಯೆಸ್ಟ್ ಆಗಿದೆ ಆ ಒಂದು ಡೇಟ್ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ದ ಫಸ್ಟ್ ಡೇಟ್ ಏನಿದೆ ನೋಡಿ, ಡೇಟ್ ಆಫ್ ರಿಸಿಪ್ಟ್ಸ್ ಆಫ್ ಗೂಡ್ಸ್ 15/7/2019. ಡೇಟ್ ಆಫ್ ರಿಸಿಪ್ಟ್ಸ್ ಆಫ್ ಗೂಡ್ಸ್ 15/7/2019 ತಗೊಳ್ಳಿ, ಫಸ್ಟ್ ಕಾಲಮ್ ಎಂಟ್ರಿ ಮಾಡಿ. ಅಂಡ್ ಸೆಕೆಂಡ್ ಡೇಟ್ ಏನಿದೆ, ಡೇಟ್ ಆನ್ ವಿಚ್ ಪೇಮೆಂಟ್, date on which the payment is entered in the books of account is 27/2019. ಯಾವಾಗ ಪೇಮೆಂಟ್ ಎಂಟರ್ ಆಗಿರೋದು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರ್ದಿರುವಂತ ಪೇಮೆಂಟ್ಸ್ ಡೇಟ್ ಬಂದು 27/2019 in the month of July ಅಂತ. 7 ಅಂದ್ರೆ ಜುಲೈ ಮಂತ್ ಅಂತ ನೆನಪಿರ್ಲಿ. And the third date will be date on which the amount debited in the bank account is 22/7/2019. ಯಾವಾಗ ಅಮೌಂಟ್ ಡೆಬಿಟ್ ಆಗಿರುವಂತದ್ದು ಬ್ಯಾಂಕ್ ಅಕೌಂಟ್ಗೆ 22/7/2019. Now we will find out what is the time of supply. What is the time of supply? ನೋಡಿ, therefore the time of supply shall be 15/7/2019. ಎಸ್ ನಿರ್ಮಲಾ, ಥ್ಯಾಂಕ್ ಯು ಮಾ. ನೋಡಿ ಪ್ರಾಬ್ಲಮ್ ಅಲ್ಲಿ ಯಾವ್ದು ಅರ್ಲಿಯೆಸ್ಟ್ ಆಗಿರೋದು 15/7, ಇದು ಒಂದು 15/7 ಆಗಿದೆ, ಇದು 27/2019 ಆಗಿದೆ, ಅಂಡ್ ಥರ್ಡ್ ಡೇಟ್ 22/7/2019 ಆಗಿದೆ. ಈ ಒಂದು 3 ಡೇಟ್ಸ್ ಅಲ್ಲಿ ಯಾವ್ದು ಬೇಗ ಆಗಿದೆಯಪ್ಪ ಅಂದ್ರೆ 15/7/2019. ಇಟ್ ಇಸ್ ದ ಟೈಮ್ ಸಪ್ಲೈ ಅಂತ ಹೇಳ್ಬೋದು. ಇದು ಏನು ಈ ಒಂದು ಪ್ರಾಬ್ಲಮ್ ಟೈಮ್ ಆಫ್ ಸಪ್ಲೈ ಡೇಟ್ ಯಾವ್ದು ಇಲ್ಲಿ 15/7/2019 because of it is the earliest of the following dates when compared to the other date. It is the earliest of the following dates. ಬೇರೆದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇದು ಅರ್ಲಿಯೆಸ್ಟ್ ಆಗಿದೆ, ಬೇಗ ಆಗಿದೆ. ಅದಕ್ಕಾಗಿನೇ ನಾವು ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಸೊ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಇಸ್ ದ GST ಲಾ. ಏನು ಇದು ಆಸ್ ಪರ್ GST ಲಾ ಅಂಡರ್ ಅಲ್ಲಿ ಹೀಗೆ ನಾವು ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡುವಂಥದ್ದು. ಯಾಕೆ ಮ್ಯಾಮ್ ಅರ್ಲಿಯೆಸ್ಟೇ ಮಾಡ್ಬೇಕು ಅಂತ ಡೌಟ್ ನಿಮಗೆ ಅರೈಸ್ ಆದ್ರೆ, ಇಟ್ ಈಸ್ ಆಸ್ ಪರ್ GST ಲಾ ಅಂಡರ್ ಅಲ್ಲಿ ಯಾವುದು ಬೇಗ ಆಗಿದೆಯೋ ಅರ್ಲಿಯೆಸ್ಟ್ ಆಫ್ ದಿಸ್ ಫಾಲೋಯಿಂಗ್ ಅದನ್ನ ಮಾತ್ರ ನಾವು ಟೈಮ್ ಆಫ್ ಸಪ್ಲೈ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ನೆನಪಿರ್ಲಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ the third problem is calculation of time of supply and goods. ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಅಂಡ್ ಗೂಡ್ಸ್. ಈ ತರ ಪ್ರಾಬ್ಲಮ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಅರೈಸ್ ಆಗೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಅಂದ್ರೆ ಏನು, ಮಾಮೂಲಿ ಗೂಡ್ಸ್ ಅನ್ನ ಅವರು ಸಪ್ಲೈ ಮಾಡ್ತಿದ್ದಾರೆ. ಸೊ ಅದಕ್ಕೆ ಎಕ್ಸಾಕ್ಟ್ ನಾವೇನ್ ಮಾಡ್ಬೇಕು, ಈಗ ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡಬೇಕು. ಪ್ರಾಬ್ಲಮ್ ನೋಡಿ, ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಹೀಗೆ ಪ್ರಾಬ್ಲಮ್ಸ್ ಇರುತ್ತೆ. ಆಸ್ ಇಟ್ ಈಸ್ ಈಗ ಈ ಡಯಾಗ್ರಾಮ್ ಹೇಗಿದೆಯೋ ಹಾಗೆ ಪ್ರಾಬ್ಲಮ್ಸ್ ಅರೈಸ್ ಆಗೋದು. ನೋಡಿ, ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ in each of the following independent cases in accordance with the provision of section 12 of the CGST Act 2017 in case supply involve movement of goods. Involves supply movement of goods ಅಂದ್ರೆ ಏನು, ಇಲ್ಲಿ ಡಿಟರ್ಮೈನ್ ಈ ಒಂದು ಪ್ರತಿಯೊಂದು ಈಚ್ ಕೇಸಸ್ ಅಲ್ಲೂ ಕೂಡ ನಾವೇನ್ ಮಾಡ್ಬೇಕು, ಟೈಮ್ ಆಫ್ ಸಪ್ಲೈನ ಡಿಟರ್ಮೈನ್ ಮಾಡ್ಬೇಕಂತೆ. ಯಾಕಪ್ಪ ಅಂದ್ರೆ ಅಂಡರ್ ದ CGST ಆಕ್ಟ್ ಅಂಡರ್ ಅಲ್ಲಿ ಪ್ರತಿಯೊಂದು ಕೇಸಸ್ ಅಲ್ಲೂ ಕೂಡ ನಾವು ಟೈಮ್ ಆಫ್ ಸಪ್ಲೈನ ಮೀನ್ಸ್ ಅವರು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಅಂಡ್ ಫೈನಲಿ ಇನ್ ಕೇಸ್ ಸಪ್ಲೈ ಇನ್ವರ್ಸ್ ಮೂವ್ಮೆಂಟ್ ಆಫ್ ಗೂಡ್ಸ್ ಏನಾಗುತ್ತೆ, ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅದು ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಸೆಂಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಒಂದು ಪರ್ಟಿಕ್ಯುಲರ್ ಒಂದು ಎಲ್ಲಾ ಒಂದು ಡೇಟ್ಸ್ ನ ಕೂಡ ಇಲ್ಲಿ ಕೊಟ್ಟಿದ್ದಾರಂತೆ. ಅಂದ್ರೆ ಒಂದು ಎಕ್ಸಾಕ್ಟ್ ಒಂದು ಕಂಪನಿ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂದ್ರೆ ಏನು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸ್ ಹೋಗ್ತಿರೋಂಥದ್ದು. ಆಗ ಏನು ರಿಮೂವಲ್ ಡೇಟ್ ಆಗ್ಬೋದು, ಇನ್ವಾಯ್ಸ್ ನ ಇಶ್ಯೂ ಮಾಡಿರೋಂಥದ್ದು ಆಗ್ಬೋದು, ಜೊತೆಗೆ ಪೇಮೆಂಟ್ ಯಾವಾಗ ಮಾಡಿದ್ದಾರೆ, ಸೊ ಗೂಡ್ಸ್ ಯಾವಾಗ ಅವೈಲಬಲ್ ಇದೆ ಅಂತ ಎಲ್ಲ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂದಾಗೇನು ಅದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಏನು, ಸೆಲ್ಲರ್ ಇಂದ ಬೈಯರ್ ಹೋಗೋವರೆಗೂ ಕೂಡ ಏನೆಲ್ಲ ಒಂದು ಆಕ್ಟಿವಿಟೀಸ್ ರನ್ ಆಗುತ್ತೋ ಎಲ್ಲಾದ್ರೂ ಕೂಡ ಇನ್ವಾಲ್ವ್ ಆಗಿರುತ್ತಂತೆ. ನೋಡಿ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಒಂದು ಟೇಬಲ್ ಅಬ್ಸರ್ವ್ ಮಾಡಿ. ಸೀರಿಯಲ್ ನಂಬರ್, ಡೇಟ್ ಆಫ್ ರಿಮೂವಲ್ ಅಂದ್ರೆ ಯಾವಾಗ ಗೂಡ್ಸು ರಿಮೂವ್ ಆಗಿರೋದು ಅಂತ. ಕ್ಲಿಯರ್, ಡೇಟ್ ಆಫ್ ರಿಮೂವಲ್ ಅಂದ್ರೆ ಯಾವಾಗ ಗೂಡ್ಸು ಸಪ್ಲೈಯರ್ ಕಡೆಯಿಂದ ರಿಸಿಪಿಯೆಂಟ್ ಕಡೆಗೆ ರಿಮೂವ್ ಆಗಿದೆ, ಸಪ್ಲೈಯರ್ ಇಂದ ಗೂಡ್ಸ್ ರಿಮೂವ್ ಆಗಿರೋ ಡೇಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಕಾಲಮ್ ಡೇಟ್ ಆಫ್ ಇನ್ವಾಯ್ಸ್ ಅಂದ್ರೆ ಏನು, ಇನ್ವಾಯ್ಸ್ ಯಾವಾಗ ಇಶ್ಯೂ ಮಾಡಿರೋದು ಸೆಲ್ಲರ್ ಬೈಯರ್ಗೆ. ಕ್ಲಿಯರ್, ಇನ್ವಾಯ್ಸ್ ಯಾವಾಗ ಇಶ್ಯೂ ಮಾಡೋ ಡೇಟ್ ಕೊಟ್ಟಿದ್ದಾರೆ. ಅಂಡ್
third column, date when goods made available to recipient. Recipient means receiver. ಯಾರು ರಿಸೀವ್ ಮಾಡ್ಕೊತಾ ಇದಾರೆ ಅಂತ ಪರ್ಸನ್ ನಾವು ರಿಸಿಪಿಯಂಟ್ ಅಂತ ಕರಿತೀವಿ. ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರಿಸಿಪಿಯಂಟ್ ಅಂದ್ರೆ ಏನು, ಯಾವಾಗ ಗೂಡ್ಸ್ ರಿಸಿಪಿಯಂಟ್ಗೆ ರಿಸೀವ್ ಆಗಿರುವಂತ ಡೇಟ್ ಕೂಡ ಕೊಟ್ಟಿದ್ದಾರೆ. ಆನ್ ದ ಥರ್ಡ್ ಫೋರ್ತ್ ಕಾಲಮ್, ಡೇಟ್ ಆಫ್ ರಿಸಿಪ್ಟ್ಸ್ ಆಫ್ ಪೇಮೆಂಟ್, ಯಾವಾಗ ಪೇಮೆಂಟ್ಸ್ ಆಗಿರುವಂತದ್ದು. ಕ್ಲಿಯರ್, ಯಾವಾಗ ಪೇಮೆಂಟ್ಸ್ ಆಗಿರೋ ಡೇಟ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಈ ಇಂಡಿವಿಜುವಲ್ ಕೇಸಸ್ ಅಲ್ಲೂ ಕೂಡ ವಿ ವಿಲ್ ಫೈಂಡ್ ಔಟ್ ಟೈಮ್ ಆಫ್ ಸಪ್ಲೈ. ಒಂದು ಇಂಡಿವಿಜುವಲ್ ಕೇಸಸ್ ಅಲ್ಲೂ ಕೂಡ ನಾವೇನ್ ಮಾಡಬೇಕಾಗುತ್ತೆ, ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 2, ಸೀರಿಯಲ್ ನಂಬರ್ 3 ಅಂತ ನಾವು 3 ಕೇಸಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊಲ್ಯೂಷನ್ ಹೇಗ್ ಮಾಡ್ತೀರಾ ಅಂದ್ರೆ, ರೈಟ್ ಆನ್ ಸಿ ಹೆಡಿಂಗ್ ಸೊಲ್ಯೂಷನ್. ಅಂಡರ್ ದಟ್, time of supply of goods in each of the above cases had been given the following table. Clear? Time of supply of goods in each of the above cases ಅಂದ್ರೆ above ಅಂದ್ರೆ ಮೇಲೆ ಕೊಟ್ಟಿರೋಂಥ ಕೇಸಸ್ ಅಲ್ಲಿ ಏನ್ ಮಾಡಿದ್ರೆ, ನಾವು ಕೆಳಗಡೆ ಟೇಬಲ್ ಅಲ್ಲಿ ಎಲ್ಲ ಒಂದು ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡಿದೀವಿ ಅಂತ ಆನ್ಸರ್ ಹೇಳ್ತಿದ್ದೀನಿ. ಕ್ಲಿಯರ್? ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ಈಚ್ ಆಫ್ ದ ಎಬೋ ಕೇಸಸ್. ಎಬೋ ಅಂದ್ರೆ ಮೇಲೆ ಕೊಟ್ಟಿರೋ ಎಲ್ಲಾ ಕೇಸಸ್ ಕೂಡ ಟೈಮ್ ಆಫ್ ಸಪ್ಲೈ ನಾನು ಕೆಳಗಡೆ ಕೊಟ್ಟಿರೋ ಒಂದು ಫಾಲೋಯಿಂಗ್ ಟೇಬಲ್ ಅಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೇಗಪ್ಪ ನೋಡಿ, ದ ಫಸ್ಟ್ ಸೀರಿಯಲ್ ನಂಬರ್ 1 ಅಂದ್ರೆ ಏನು, ಕೇಸ್ ನಂಬರ್ 1 ತಗೊಳ್ಳೋಣ. ಇಲ್ಲಿ ನೋಡಿ, ಸೀರಿಯಲ್ ನಂಬರ್ ಅಲ್ಲಿ ಅಬ್ಸರ್ವ್ ಮಾಡಿ, ಡೇಟ್ ಆಫ್ ರಿಮೂವಲ್ ಡೇಟ್ ಬಂದು 1/7/2020 ಇದೆ. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಬಂದು 2/17/2020 ಇದೆ. ಅಂಡ್ ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರಿಸಿಪಿಯಂಟ್ ಅಂದೇನು, ಯಾವಾಗ ರಿಸೀವ್ ಆಗಿರೋ ಡೇಟು 3/7/2020 ಇದೆ. ಅಂಡ್ ಫೈನಲಿ ಪೇಮೆಂಟ್ ಡೇಟು 15/7/2020 ಇದೆ. ನೋಡಿ, ಕೇಸ್ ನಂಬರ್ 1 ಅಲ್ಲಿ ವಿಚ್ ಎವರ್ ಇಸ್ ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್. ಈ ಒಂದು ಕೇಸ್ ನಂಬರ್ 1 ಅಲ್ಲಿ ಮಾತ್ರ ನೋಡಿ ಯಾವ್ದು ಒಂದು ಫಾಲೋಯಿಂಗ್ ಅರ್ಲಿಯೆಸ್ಟ್ ಆಗಿದೆ ಅಂದ್ರೆ 1/7/2020. ಈ ಒಂದು ಕಾಲಮ್ ಮಾತ್ರ ನೋಡಿ, ಈ ಒಂದು ಕಾಲಮ್ ಎಕ್ಸಿಟೀಸ್ ನೀವು ಇದೊಂದು ನೋಡ್ತಾ ಹೋದಾಗ ಇಲ್ಲಿ ಯಾವುದು ಅರ್ಲಿಯೆಸ್ಟ್ ಫಾಲೋಯಿಂಗ್ ಆಫ್ ದ ಡೇಟ್ಸ್ ಬಂದು 1/7/2020 ಆಗಿದೆ. ಕ್ಲಿಯರ್? ಟೈಮ್ ಆಫ್ ಸಪ್ಲೈ ಯಾವ್ದಂತ ಹೇಳಿದೆ, ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್. ಅವ್ರು ಏನೇ ಒಂದು ಡೇಟ್ಸ್ ಕೊಟ್ಟಿರ್ಲಿ, ಅದು ಇನ್ವಾಯ್ಸ್ ಆಗ್ಬೋದು, ರಿಮೂವಲ್ ಡೇಟ್ ಆಗ್ಬೋದು, ರಿಸಿಪ್ಟ್ ಪೇಮೆಂಟ್ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ನಾವು ಅದನ್ನ ಅಲ್ಲಿ ನಾವು ವಿಚ್ ಎವರ್ ಇಸ್ ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಟೈಮ್ ಆಫ್ ಸಪ್ಲೈ. ಸೊ ನೋಡಿ, ಈ ಒಂದು ಫಸ್ಟ್ ಯಾವ್ದು ಅರ್ಲಿಯೆಸ್ಟ್ ಡೇಟ್ ಬಂದು 1/7/2020 ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಟೈಮ್ ಆಫ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ನೋಡಿ, ಈ ತರ ನಾವು ಆನ್ಸರ್ ನ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಅಂಡ್ ರಾವ್ ಪ್ರಾಬ್ಲಮ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ರೀಸನ್ ಬರೀಬೇಕಾಗುತ್ತೆ, ಯಾಕೆ ನಾವು ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ನಾನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತ. ನೋಡಿ, ಈಗ ನೀವು ಅದಕ್ಕೆ ರೀಸನ್ ಬರೀಬೇಕು. ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್, ನೋಡಿ ಯಾವುದು ಡೇಟ್ ಬಂದಿಲ್ಲಿ, ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್. ಒಂದು ಕಾಲಮ್ ನೋಡಿ, ಯಾವ ಕಾಲಮ್ ಇದು, ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್. ಸಿ, date of removal of goods is considered as to be time of supply of goods, because when compared to other dates, date of removal of goods is found to be earlier. Clear? ಏನು, ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ನಾನು ಏನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದ್ರೆ ಬೇರೆ ಡೇಟ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅರ್ಲಿ ಆಗಿದೆ. ಇಷ್ಟೇ ಬರೀಬೇಕಷ್ಟೇ. ಈ ಒಂದನ್ನ ನೀವು ಚೆನ್ನಾಗಿ ಬರೆದು ಕಲ್ತ್ಕೊಂಡ್ಬಿಟ್ರೆ ಎಲ್ಲದೂ ಕೂಡ ಇದನ್ನ ಕಾಪಿ ಮಾಡ್ತಾ ಹೋಗ್ಬೋದು. ಕ್ಲಿಯರ್? ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ಈಸ್ ಕನ್ಸಿಡರ್ ಟು ಬಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಇಲ್ಲಿ ಯಾವುದು ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ, ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಬಿಕಾಸ್ ಯಾಕೆ ಅಂದ್ರೆ ವೆನ್ ಗೂಡ್ಸ್ ಕಂಪೇರ್ ಟು ಅದರ್ ಡೇಟ್ಸ್, ವೆನ್ ಕಂಪೇರ್ ಟು ಅದರ್ ಡೇಟ್ಸ್, ಬೇರೆ ಡೇಟ್ಸ್ ಕಂಪೇರ್ ಮಾಡಿದ್ರೆ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ಇಸ್ ಫೌಂಡ್ ಟು ಬಿ ಅರ್ಲಿಯರ್. ಅಂದ್ರೆ ಏನು, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ಬಂದು ತುಂಬಾ ಅರ್ಲಿ ಆಗಿದೆ, ಅದಕ್ಕಾಗಿ ನಾನು ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ನೀವು ರೀಸನ್ ಬರೀಬೇಕು. ಕಂಪಲ್ಸರಿ 6 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ, ನೋ ಡೌಟ್ಸ್, ಅದಕ್ಕಾಗಿ ತಿಳ್ಕೊಳ್ಳಿ. ಅಂದ ಸೆಕೆಂಡ್ ಡೇಟ್, ಸೆಕೆಂಡ್ ಕೇಸ್ ನೋಡಿ, ಸೆಕೆಂಡ್ ಕೇಸ್ ಡೇಟ್ ಆಫ್ ರಿಮೂವಲ್ ಬಂದು 3/7/2020 ಇದೆ. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ 1/7/2020. ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರಿಸಿಪಿಯಂಟ್, ಯಾವ ಡೇಟ್ ಮಾಡಿದ್ದಾನೆ, 4/7/2020 ಕೊಟ್ಟಿದ್ದಾರೆ. ಅಂಡ್ ಫೈನಲಿ ಪೇಮೆಂಟ್ ಡೇಟ್ ಬಂದು 25/8/2020. ವಿಚ್ ಎವರ್ ಇಸ್ ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಕೇಸ್. ಈ ಸೆಕೆಂಡ್ ಕೇಸ್ ಅಲ್ಲಿ ಯಾವುದು ಅರ್ಲಿಯೆಸ್ಟ್ ಆಗಿದೆ ನೋಡಿ, 3 1 4 25. ಎಸ್, ಸೆಕೆಂಡ್ ಡೇಟ್ ನೋಡಿ 1/7/2020. ಇಟ್ ಇಸ್ ದ ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಟೈಮ್ ಆಫ್ ಸಪ್ಲೈ. ಅರ್ಥ ಆಗ್ತಿದ್ಯಾ? ಎರಡನೇ ಕೇಸ್ ಅಲ್ಲಿ ನೋಡ್ತಾ ಹೋದ್ರೆ ನಮಗೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ 1/7/2020 ಬಂದು ಎಲ್ಲದೂ ಕಂಪೇರ್ ಮಾಡಿದೆ ಅರ್ಲಿಯೆಸ್ಟ್ ಆಗಿದೆ, ಅದಕ್ಕಾಗಿ ನಾನು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀನಿ. ರೈಟ್ ಆನ್ 1/7/2020 ತಗೋತಾ ಇದ್ದೀನಿ. ಅದಕ್ಕೆ ರೀಸನ್ ಏನ್ ಬರೀತೀರಾ ನೋಡಿ,
Date of issue of invoice is considered to be time of supply of goods because when compared to other dates, date of invoice of goods is found to be earlier. ಮೇಲೆ ಏನ್ ಕೊಡಿ as it is ಹಾಗೆ ಅದನ್ನ ಬರೀಬೇಕು. ಬಟ್ ಇಲ್ಲಿ ಯಾವ ಕಾಲಮ್ ತಗೋತಾ ಇದ್ದೀವಿ ಅಂತ ನೀವು ನೆನಪಿರ್ಬೇಕಾಗುತ್ತೆ. ಇಲ್ಲಿ ಯಾವುದು ಡೇಟ್ ಆಫ್ ಇಶ್ಯೂ ಆಫ್ ಡೇಟ್ ಆಫ್ ಇನ್ವಾಯ್ಸ್ ನ ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದ್ರೆ ಬೇರೆ ಡೇಟ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅರ್ಲಿ ಆಗಿದೆ, ಅದಕ್ಕಾಗಿ ನಾನು ಇದನ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿರ್ಲಿ. ಅಂಡ್ ದ ಫೈನಲಿ ಥರ್ಡ್ ಡೇಟ್, ಲಾಸ್ಟ್ 6 minutes ಇಸ್ ದೇರ್. ನೋಡಿ, ಥರ್ಡ್ ಕೇಸ್ ಅಲ್ಲಿ ಏನಾಗಿದೆ, ಡೇಟ್ ಆಫ್ ರಿಮೂವಲ್ 4/8/2020, ಡೇಟ್ ಆಫ್ ಇನ್ವಾಯ್ಸ್ 4/8/2020, ಡೇಟ್ when goods available to recipient, date when goods available to recipient 6/8/2020, and the finally rate of receipt of payment ಬಂದು 1/7/2020. ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯಾವ ಡೇಟ್ ಅನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ ವಿಚ್ ಎವರ್ ಇಸ್ ಅರ್ಲಿಯರ್ 4/8/2020. 4/8 ನೋಡಿ, ಎರಡೂ ಕೂಡ ತಗೋಬೇಕು. ಡೇಟ್ ಆಫ್ ರಿಮೂವಲ್ ಅಂಡ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಎರಡು ಡೇಟ್ ನ ಕೂಡ ನಾವು ಏನಂತ ಕನ್ಸಿಡರ್ ಮಾಡಬಹುದು, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬಹುದು. ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, ಸಾರಿ ಡೇಟ್ ಆಫ್ ರಿಸಿಪ್ ಆಫ್ ಪೇಮೆಂಟ್ 1/7/2020 ನಾನೇಂತ ಕನ್ಸಿಡರ್ ಮಾಡ್ತೀನಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ನೋಡಿ, ಪ್ರಾಬ್ಲಮ್ ಅಲ್ಲಿ ಥರ್ಡ್ ಕೇಸ್ ಅಲ್ಲಿ ಯಾವ ಡೇಟ್ ಅರ್ಲಿಯಸ್ಟ್ ಆಫ್ ದ ಫಾಲೋಯಿಂಗ್ ಇರೋಂಥದ್ದು 1/7/2020 ಮಾತ್ರ ಅರ್ಲಿಯಸ್ಟ್ ಆಗಿದೆ. ರಿಮೈನಿಂಗ್ 1 ಆದ್ಮೇಲೆ 4 ಇದೆ, 6 ಇದೆ. ಬಟ್ ಇಲ್ಲಿ ನಾವೇನಂತ ಕನ್ಸಿಡರ್ ಮಾಡಬೇಕು, 1/7/2020 ನಾನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಅದಕ್ಕಾಗಿ ಈ ಡೇಟಾ ತಗೊಳ್ಳಿ. ಯಾವ ಕಾಲಮ್ ಇದು, ಡೇಟ್ ಆಫ್ ರಿಸಿಪ್ಟ್ಸ್ ಆಫ್ ಪೇಮೆಂಟ್. ನಾವು ಸಿ ಸೊಲ್ಯೂಷನ್ 1/7/2020. ಅಂಡರ್ ದಟ್ ರೀಸನ್ ಏನ್ ಬರೀಬೇಕಾಗುತ್ತೆ ನೋಡಿ, ರೀಸನ್ ಕಾಲಮ್ ಡೇಟ್ ಆಫ್ ರಿಸಿಪ್ಟ್ಸ್ ಆಫ್ ಪೇಮೆಂಟ್ ಈಸ್ considered to be time of supply of goods because when compared to other dates, date of receipts of goods, date of receipts of payment is found to be earlier. Clear? So ಅದಕ್ಕಾಗಿ ನಾನು ಈ ಒಂದು ಡೇಟ್ ನಾನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ನೀವು ರೀಸನ್ ನ ಬರೀಬೇಕಾಗುತ್ತೆ. ಈ ತರ ರೀಸನ್ ನೀವು ಬರೆದ್ರೆ 6 marks ಕ್ವಶನ್ ಗೆ ನಿಮಗೆ 6 marks ಕೂಡ ಅಲರ್ಟ್ ಆಗುತ್ತೆ. ನೋ ಇಶ್ಯೂ. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್? ಸೊ ಈ ಒಂದು ಪ್ರಾಬ್ಲಮ್ ಕರೆಕ್ಟ್ ಆಗಿ ಅರ್ಥ ಆಗಿದೆ. ಇನ್ ದ ನೆಕ್ಸ್ಟ್ ಕ್ಲಾಸ್ some more problems we will solve. So time of supply of goods is the most important for your examination purpose. ಅದರಿಂದ ನಾವು ಆ ಒಂದು ಪಾಯಿಂಟ್ ಆಫ್ ಇಂದ ನೋಡಿದ್ರೆ ನಮಗೆ ಟೈಮ್ ಆಫ್ ಸಪ್ಲೈ 6 marks ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಬಿ ಕಾನ್ಸಂಟ್ರೇಟ್. ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದ್ ಸೆಕೆಂಡ್ ಕಾಲ್ ಮಾಡಿ ನೀವು ಕ್ಲಾರಿಟಿ ತಗೋಬಹುದು. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇಲ್ಲಿ ಒಂದೇ ಒಂದು ಟ್ರಿಕ್ಸ್ ಏನು, ವಿಚ್ ಎವರ್ ಇಸ್ ಅರ್ಲಿಯಸ್ಟ್ ಆಫ್ ದ ಫಾಲೋಯಿಂಗ್ ಡೇಟ್ಸ್. ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ನ ಮಾಡ್ತಾ ಹೋಗ್ತೀರಾ. ನೋ ಇಶ್ಯೂ. ಓಕೆನಾ? Those who are having audio, ಅರ್ಥ ಆಯ್ತೇನ್ರೋ? ಎಸ್, ನಿರ್ಮಲ ಮಾತ್ರ ಆನ್ಸರ್ ಮಾಡ್ತಿಲ್ಲ. ನಿರ್ಮಲ ಮಾತ್ರ ಕ್ಲಾಸ್ ಮಾಡ್ತಾ ಇದ್ದೇನೆ ನಾನು. ಏನೋ ಹಾಗೆ ಇದೆ ಕತೆ ನೋಡಿದ್ರೆ ಇಲ್ಲಿ. ಎಸ್ ಪಾ, ಥ್ಯಾಂಕ್ ಯು ಗಾಯ್ಸ್. ಸೊ ಅಂಟಿಲ್ ಟೇಕ್ ಕೇರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾನು ಏನ್ ಮಾಡ್ತೀನಿ, ಸಮ್ ಮೋರ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಸೇಮ್ ಆಸ್ ಇಟ್ ಇಸ್ ಇದೇ ತರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಮನೋಹರ. ಸೊ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್, ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮ್ಸ್ ಇನ್ನೂ ಇದೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್. ಬಾಯ್.